ಒಂದು ಆನಂದ ಹಾಡು ಹಾಡ್ದೇವಲ್ಲ, ಹಾಡು ಹಾಡುವಾಗ ನಮಗೆ ಚರಣ ನೋಡಿದೆವು. ಅಲ್ಲಿ ಸೈತಾನನು ಈ ವಚನನೇ ಹೇಳಿ ಹಾಡಿದ್ದಾರೆ. ಅದು ಹೇಗೆ ನಮ್ಗೆ ಅನ್ವಯ ಆಗಲ್ಲ, ಹಾಡ್ತಾ ಇರ್ತೇವೆ. 6ನೇ ವಚನ ಮತ್ತೆ ಸುವಾರ್ತೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನೀನು ದೇವಕುಮಾರನಾಗಿದ್ದರೆ ನೀನಾಗಿ ಕೆಳಗೆ. ಯಾಕಂದ್ರೆ ಯಾವ ಸಮಯದಲ್ಲಿ ಯಾದರೂ ನಿನ್ನ ಕಾಲು ಕಲ್ಲಿಗೆ ಅಪ್ಪಳಿಸದಂತೆ ಆತ ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಅಪ್ಪಣೆ ಕೊಡುನು ಮತ್ತು ಅವರು ನಿನ್ನನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂದು ಬರೆದಿದೆ ಅನ್ನೋನು. ಪಾಪ ಸಾಂಗಲ್ಲಿ ಬರೆದಿದ್ದಾರೆ, ಎಂದು ಆನಂದ ಹಾಡಿದೆವಲ್ಲ, ಅಲ್ಲದೆ ಒಂದು ಚರಣ ಇದೆ, ನಾನು ದೂತರು ಬಂದು ಕಾಯ್ತಾರೆ ಅಂತೇಳಿ. ದೇವ್ರ ವಾಕ್ಯ ನಮ್ಗೆ ಹೇಳಿಲ್ಲ ದೂತರು ಬಂದು ಕಾಯ್ತಾರೆ ಅಂತೇಳಿ. ಆದ್ರೆ ಹಾಡ್ತಾ ಇರ್ತೇವೆ. ಕರ್ತಂತೆ ಎಷ್ಟು ಸ್ಥಿತಿಗೆ ಹೇಳಿರುವಂತ ಮಾತು. ಇವತ್ತು ನಾವು ದೂತರಿಗೆ ಕಾಯ್ಕೊಂಡು ಮತ್ತೆ ಕ್ಯಾಥಲಿಕ್ನವರಿಗೆ ನಮಗೆಲ್ಲ ಒಬ್ಬ ಗಾರ್ಡಿಯನ್ ಏಂಜಲ್ ಇದ್ದಾನೆ ಅಂತ ಅವ್ರ ಸಿದ್ಧಾಂತ ಇದೆ. ಎಲ್ಲರಿಗೂ ಒಬ್ಬೊಬ್ಬ ಗಾರ್ಡಿಯನ್ ಏಂಜಲ್. ನಾವೆಲ್ಲ ಈಗ ನಾವು ಬಿದ್ದರು ಬೀಳಲಾರ್ದಂಗೆ ದೂತರು ಬರ್ತಾರೆ, ಎತ್ಕೊಳ್ತಾರೆ, ಇವೆಲ್ಲ ನಮ್ದ್ರೆ ಮತ್ತೆ ನಾವು ತಪ್ಪು ಸಿದ್ಧಾಂತಕ್ಕೆ ಹೋಗ್ತೇವೆ. ಇವತ್ತು ದೂತರ ಮೂಲಕ ದೇವ್ರು ನಮ್ಮನ್ನು ಕಾಪಾಡ್ತಾ ಇಲ್ಲ. 9ನೇ ಅಧ್ಯಾಯ 11ನೇ ವಚನ, ಯಾಕಂದ್ರೆ ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡೋದಕ್ಕೆ ಆತನ ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಆಜ್ಞಾಪಿಸುವ, ನಿನ್ನ ಪಾದವು ಕಲ್ಲಿಗೆ ತಗಲದ ಹಾಗೆ ಅವರು ತಮ್ಮ ಕೈಗಳಲ್ಲಿ ನಿನ್ನನ್ನು ಎತ್ತಿಕೊಳ್ಳುವರು. ಸೈತಾನನಿಗೆ ವಾಕ್ಯ ಗೊತ್ತಿತ್ತು. ಸೈತಾನಿಗೆ ವಾಕ್ಯನೇ ಹೇಳ್ತಾನೆ, ನೋಡು ದೇವ್ರ ವಾಕ್ಯದಲ್ಲಿ ಬರೆದಿದೆ, ನೋಡಿ ವಾಕ್ಯ ಬರೀ ನೀನು ಜಂಪ್ ಮಾಡು. ಜಂಪ್ ಮಾಡಿದ್ರೆ ದೇವದೂತ ಬಂದಿರ್ತಾರೆ. ಯಾಕೆ ಜಂಪ್ ಮಾಡತ್ತೆ ಹೇಳ್ತಾನೆ ಅಲ್ಲಿ ಹೇಳಿದಾಗ ನೋಡ್ತೇವೆ. ಮತ್ತೆ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನಕ್ಕೆ ಬರ್ತೇವೆ. ತರುವಾಯ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವಕುಮಾರನಾಗಿದ್ದರೆ ನೀನಾಗಿಯೇ ಕೆಳಗೆ ಧುಮುಕು. ಯಾಕಂದ್ರೆ ಯಾವ ಸಮಯವಾದರೂ ನಿನ್ನ ಕಾಲು ಕಲ್ಲಿಗೆ ಅಪ್ಪಳಿಸಂತೆ. ಅಂದ್ರೆ ದೇವರ ವಾಕ್ಯಗಳಿವೆ. ಸೈತಾನ ಅದೇ ವಾಕ್ಯ ತಗೊಂಡು ನಮ್ಗೆ ಹೇಳ್ತಾನೆ. ಇವತ್ತು ಅನೇಕ ಪಾಸ್ಟರ್ಗಳು, ಅನೇಕ ಚರ್ಚ್ಗಳು, ಅನೇಕ ಸೈತಾನ ಸೇವಕರು ಇದನ್ನೇ ಮಾಡ್ತಿದ್ದಾರೆ. ಏನ್ ಎಲ್ಲ ಚರ್ಚ್ ಒಂದೇ, ಎಲ್ಲರೂ ಬೈಬಲೇ ಹೇಳ್ತಾರೆ, ಎಲ್ಲರೂ ಯೇಸು ಕ್ರಿಸ್ತನ ಬಗ್ಗೆನೇ ಹೇಳ್ತಾರೆ ಅಂತ ಎಲ್ಲರೂ ಅದೇ ಹೇಳಿದ್ರೆ ಇವತ್ತೆಲ್ಲ ಇಷ್ಟೊಂದು ತಪ್ಪು ಬೋಧನೆ ಯಾರು ಹೋಗ್ತಿರ್ಲಿಲ್ಲ. ಸೈತಾನೇ ಸ್ವತಃ ಪ್ರೀಚರ್ ಆಗಿದ್ದಾಗ, ಸೈತಾನೇ ಸ್ವತಃ ವಾಕ್ಯಗಳು ಹೇಳ್ತಿರುವಾಗ, ಅದ್ರಲ್ಲಿ ವಿಶೇಷವಾಗಿ ಯೂಟ್ಯೂಬಲ್ಲಿ ಹೇಳೋದು ಈ ಸಂದೇಶಗಳು ಬಹಳ ಡೇಂಜರ್ ಇವತ್ತು. ಅವುಗಳಲ್ಲಿ ಏನೋ ಓದ್ಕೊಂಡು ಅವುಗಳನ್ನ ತಿಳ್ಕೊಂಡು ನಾವು ವಾಕ್ಯ ಹೇಳ್ತೇವೆ ಅಂದ್ರೆ ಆಗಲ್ಲ. ಯೂಟ್ಯೂಬ್ ಅವೆಲ್ಲ ಬಂದಿವಲ್ಲ, ಆನ್ಲೈನ್ ಭಾಷೆಗಳೆಲ್ಲ ಆನ್ಲೈನಲ್ಲೇ ಎಲ್ಲ ಹೇಳ್ಬಿಟ್ರೆ ಮತ್ತೆ ಏನು ಬೈಬಲೇ ಬೇಕಾಗಿರ್ಲಿಲ್ಲ. ಇವತ್ತು ಕೆಲವ್ರದ್ದು ಅದೊಂದಾಗಿದೆ. ಸೈತಾನನೇ ವಾಕ್ಯ ಹೇಳ್ತಾನೆ. ಮತ್ತೆ ಬೇರೆಯವ್ರಿಗೆ ಹೇಳಿದ್ರು ಕರ್ತನಾಥ ಯೇಸು ಕ್ರಿಸ್ತನು ಯಾರು? ಕರ್ತನಾಥ ಯೇಸು ಕ್ರಿಸ್ತನು ಸ್ವತಃ ವಾಕ್ಯವಾಗಿರುವ ಆತನು. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವೇ ದೇವರಾಗಿದ್ದನು, ಆ ವಾಕ್ಯ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಆ ವಾಕ್ಯವಾಗಿರುವ ಆತನಿಗೆ ಸೈತಾನನು ಆತನು ಹೇಳಿರುವಂಥ ವಾಕ್ಯ ಆತನಿಗೆ ತೋರಿಸುವಾಗ ನಿಮಗೆ ಆತನು ಬಿಡ್ತಾನ? ನಮಗೆ ಎಲ್ಲ ವಾಕ್ಯ ಟ್ವಿಸ್ಟ್ ಮಾಡಿ ತೋರಿಸೋದು, ತಮಗೆ ಬೇಕಾದಂತೆ ಅದೇ ವಾಕ್ಯ ತೋರಿಸೋದು. ಇಲ್ಲಿ ಸೈತಾನ ಮಾಡ್ತೀವಿ. ಕರ್ತನಾಥ ಯೇಸು ಕ್ರಿಸ್ತನು ನೋಡು ವಾಕ್ಯದಲ್ಲಿ ಬರ್ದಿದೆ, ಯೇಸು ಕ್ರಿಸ್ತನು ಹೌದಾ ವಾಕ್ಯದಲ್ಲಿ ಇದನ್ನು ಬರ್ದಿದೆ ಅಂತ ಹೇಳಿ ಯೋಚನೆ ಮಾಡ್ಬೇಕಾ? ಇಲ್ಲ, ಆತನಿಗೆ ಗೊತ್ತುಂಟು, ನಮ್ಗೆ ಗೊತ್ತಿಲ್ಲ. ನಮ್ಗೇನಾಗಿದೆ, ಯೂಟ್ಯೂಬಲ್ಲಿ ಯಾವುದೋ ಒಂದು ಪಾಸ್ಟರ್ ಏನೋ ಸಂದೇಶ ಹಾಕದ, ಏನೋ ಒಂದು ಹೇಳ್ದ, ಅಥವಾ ಯಾವುದೋ ಒಂದು ಪಾಸ್ಟರ್ ಹೇಳ್ದ, ಅದಿಟ್ಕೊಂಡು ನಾವೇನೋ ಪ್ರೀಚ್ ಮಾಡಬೇಕು, ನಾವೇನೋ ಹೇಳಬೇಕು, ಅದಕ್ಕೆ ನಮ್ಗೆ ನಂಬಿಕೆ, ಇವೆಲ್ಲ ಸುಳ್ಳು ಮಾತುಗಳು. ಇವೆಲ್ಲ ಸೈತಾನನೇ ಇಂಥವ್ರನ್ನ ಉಪಯೋಗಿಸಿ ಅನೇಕ ವಿಷಯ ತನ್ನ ಆಲೋಚನೆ, ತನ್ನ ಸಿದ್ಧಾಂತ ಸಾಬೀತು ಮಾಡೋದಕ್ಕೆ ವಾಕ್ಯಗಳು ಉಪಯೋಗಿಸ್ತಾನೆ ಅಷ್ಟೇ. ಅದರಿಂದ ಉಪಯೋಗ ಏನಿಲ್ಲ. ಸೈತಾನ ಸ್ವತಃ ಹೇಳ್ತಾನೆ, ನೋಡು ವಾಕ್ಯದಲ್ಲಿ ಬರ್ದಿದೆ, ಜಂಪ್ ಮಾಡು. ಅದಕ್ಕೆ ಈ ವಾಕ್ಯ ತಗೊಂಡು ನಾವು ಹಾಡಲ್ಲಿದೆ ಹಾಡ್ತೇವೆ, ಅದು ತಪ್ಪೋದು. ದೇವದೂತರು